ಲಲಿತಾ ಜ್ಯುವೆಲರ್ಸ್ ನ ಮಾಲೀಕ ಕಿರಣ್ ಕುಮಾರ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. 65,000ದಿಂದ ಬಿಸ್ನೆಸ್ ನ ಶುರು ಮಾಡಿದ ಇವರು ಇದೀಗ ಸಾವಿರಾರು ಕೋಟಿ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಹಾಗಂತ ಯಾವತ್ತಿಗೂ ದುರಹಂಕಾರ ಪಟ್ಟವರಲ್ಲ, ವಾಮ ಮಾರ್ಗದ ಮೂಲಕ ಹಣ ಮಾಡಿದವರಲ್ಲ. ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ಇನ್ನು ಇವರ ಬ್ರ್ಯಾಂಡ್ ನ ಜಾಹೀರಾತುಗಳಿಗೆ ಹೀರೋ ಹೀರೋಯಿನ್ಗಳಿಗೆ ದುಡ್ಡು ಕೊಟ್ಟು ಖರ್ಚು ಮಾಡೋದು ಯಾಕೆ ಅಂತ ತಾವೇ ಖುದ್ದಾಗಿ ಟಿವಿಗಳಲ್ಲಿ ಕಾಣಿಸಿಕೊಳ್ತಾರೆ. ದುಡ್ಡು ಯಾರಿಗೂ ಸುಮ್ಮನೆ ಬರೋದಿಲ್ಲ ಅಂತ ಹೇಳ್ತಾ ಜನರನ್ನ ತಮ್ಮ ಅಂಗಡಿಗೆ ಬಂದು ಚಿನ್ನವನ್ನ ತಗೊಳ್ಳುವಂತೆ ಹೇಳ್ತಾರೆ. ಹೀಗೆ ಇವರು ತಮಿಳುನಾಡಿನ ತಿರುಚಿಯಲ್ಲೂ ಒಂದು ಶೋರೂಮ್ ನ ತೆರೆದು ನಮ್ಮ ಅಂಗಡಿಗೆ ಬನ್ನಿ ಅಂತ ಪದೇ ಪದೇ ಟಿವಿಗಳಲ್ಲಿ ಕಾಣಿಸಿಕೊಳ್ತಿದ್ರು. ಹೀಗೆ ಇವರು ಟಿವಿಗಳಲ್ಲಿ ಕಾಣಿಸಿಕೊಳ್ತಿದ್ದಂತೆ ಒಬ್ಬ ಮಲಗಿದ್ದ ಕಳ್ಳ ಎಚ್ಚರಗೊಂಡಿದ್ದ. 2019ರಲ್ಲಿ ತಮಿಳುನಾಡಿನ ತಿರುಚಿಯ ಚಾತಿರಾಮ್ ಬಸ್ ಸ್ಟ್ಯಾಂಡ್ ಸಮೀಪ ಲಲಿತಾ ಜ್ಯುವೆಲರ್ಸ್ ನ ಹೊಸ ಶೋರೂಮ್ ಒಂದು ಓಪನ್ ಆಗಿತ್ತು. ಇದರ ಮಾಲೀಕ ಕಿರಣ್ ಕುಮಾರ್ ಜಾಹೀರಾತು ಸ್ಟೈಲ್ ಎಲ್ಲರಿಗೂ ಇಷ್ಟವಾಗಿತ್ತು. ಅಲ್ಲದೆ ನಮ್ಮ ಶಾಪ್ ಅಲ್ಲಿ ಮಾತ್ರ ಹೊಸ ಡಿಸೈನ್ಗಳು ಹಾಗೂ ಹೊಸ ವೆರೈಟಿಗಳು ಇದಾವೆ ಅಂತ ಹೇಳ್ತಿದ್ದಂತೆ ಅದೊಬ್ಬ ಕಳ್ಳನ ಕಣ್ಣು ಇವರ ಜಾಹೀರಾತಿನ ಮೇಲೆ ಬಿದ್ದಿತ್ತು. ಆ ಕಳ್ಳ ಬೇರೆ ಯಾರೂ ಅಲ್ಲ, ಅವನೇ ಈ ಮುರುಗನ್. ತಮಿಳುನಾಡು ಹಾಗೂ ಕರ್ನಾಟಕ ಸೇರಿದಂತೆ ಇನ್ನು ಹಲವು ರಾಜ್ಯದ ಪೊಲೀಸರ ನಿದ್ದೆಗೆಡಿಸಿದ ಈ ಮುರುಗನ್ ಕಣ್ಣು ಆ ಶೋರೂಮ್ ಮೇಲೆ ಬಿದ್ದಿತ್ತು. ಮುರುಗನ್ ಕಳ್ಳತನದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿ PhD ಯನ್ನು ಮಾಡಿದ್ದ. ಯಾಕಂದ್ರೆ ಇವನ ಮೇಲೆ 200ಕ್ಕೂ ಹೆಚ್ಚು ಕೇಸ್ಗಳಿದ್ವು. ಅದರಲ್ಲಿ ಮುಕ್ಕಾಲು ಭಾಗ ಕೇಸ್ಗಳಲ್ಲಿ ಸಾಕ್ಷ್ಯಾಧಾರಗಳೇ ಇರಲಿಲ್ಲ. ಕರ್ನಾಟಕದಲ್ಲೇ ಬರೋಬ್ಬರಿ 160 ಕೇಸ್ಗಳು ಇವನ ಮೇಲೆ ಬಿದ್ದಿದ್ವು. ಇನ್ನು ಕಳ್ಳತನ ಮಾಡ್ತಿದ್ದ ದುಡ್ಡಲ್ಲಿ ಹೀರೋಯಿನ್ಗಳ ಜೊತೆ ಎಂಜಾಯ್ ಮಾಡ್ತಾ ಕೆಲವು ಸಿನಿಮಾಗಳಿಗೆ ಇವನು ಫೈನಾನ್ಸ್ ಕೂಡ ಮಾಡಿದ್ದ. ಆಗ್ಲೇ ಇವನ ಕಣ್ಣು 2019ರ ತಿರುಚಿಯಲ್ಲಿ ಹೊಸದಾಗಿ ಓಪನ್ ಆಗಿದ್ದ ಲಲಿತಾ ಜ್ಯುವೆಲರ್ಸ್ ಶೋರೂಮ್ ಮೇಲೆ ಬಿದ್ದಿತ್ತು. ಕೂಡಲೇ ಮೂವರನ್ನ ಗ್ಯಾಂಗ್ ಕಟ್ಕೊಂಡ ಮುರುಗನ್ ತಿರುಚಿಗೆ ಬಂದಿಳಿದಿದ್ದ. ಹೀಗೆ ಬಂದವನು ತಿರುಚಿಯ ಹೋಟೆಲ್ಗಳಲ್ಲಿ ಊಟ ಮಾಡ್ತಾ ಲಲಿತಾ ಜ್ಯುವೆಲರ್ಸ್ ಶೋರೂಮ್ ಮುಂದೆ ಓಡಾಡ್ತಾ ಅದರ ಮೇಲೆ ಕಣ್ಣಾಡಿಸಿದ್ದ. ಯಾಕಂದ್ರೆ ಮುರುಗನ್ ಕಳ್ಳತನ ಮಾಡಬೇಕು ಅಂದ್ರೆ ಆ ಬಿಲ್ಡಿಂಗ್ ಪರ್ಫೆಕ್ಟ್ ಆಗಿರ್ಬೇಕು, ಅಲ್ಲದೆ ಅದು ಚಾಲೆಂಜಿಂಗ್ ಆಗಿರ್ಬೇಕು. ಸುಲಭವಾಗಿ ಕಳ್ಳತನ ಮಾಡೋದು ಅಂದ್ರೆ ಇವನಿಗೆ ಇಷ್ಟವಾಗ್ತಾ ಇರ್ಲಿಲ್ಲ. ಇತ್ತ ಲಲಿತಾ ಜ್ಯುವೆಲರ್ಸ್ ಮಾಲೀಕ ಕಿರಣ್ ಕುಮಾರ್ ಕೂಡ ಒಳ್ಳೆ ವಾಸ್ತು ನೋಡಿ ತಮ್ಮ ಶೋರೂಮ್ ಗಳನ್ನ ಶುರು ಮಾಡ್ತಾರೆ ಅನ್ನೋ ಮಾತಿದೆ. ಹೀಗೆ ತಿರುಚಿಯಲ್ಲೂ ಒಳ್ಳೆ ವಾಸ್ತು ನೋಡಿ ಅಂಗಡಿಯನ್ನ ತೆರೆದಿದ್ರು. ಆದ್ರೆ ಮುರುಗನ್ ಕಣ್ಣು ಬಿದ್ರೆ ಅಲ್ಲಿಗೆ ಮುಗೀತು. 2019ರ ಅಕ್ಟೋಬರ್ನಲ್ಲಿ ಲಲಿತಾ ಜ್ಯುವೆಲರ್ಸ್ ಶೋರೂಮ್ಗೆ ಕಳ್ಳತನಕ್ಕೆ ಮುರುಗನ್ ಪ್ಲಾನ್ ಹಾಕಿದ್ದ. ಕಳ್ಳತನ ಮಾಡೋಕೆ ಅಂತಾನೆ ಹೇಳಿ ಮಾಡಿಸಿದಂತಹ ಆ ಶೋರೂಮ್ ನ ಒಂದು ಲೂಪ್ ಹೋಲ್ ನ ಮುರುಗನ್ ಕಂಡು ಹಿಡಿದಿದ್ದ. 2019ರ ಅಕ್ಟೋಬರ್ 1ರಂದು ಡ್ರಿಲ್ಲಿಂಗ್ ಮಿಷಿನ್ ಜೊತೆಗೆ ಗೋಡೆ ಹೊಡೆಯೋಕೆ ಬೇಕಾಗಿರೋ ವಸ್ತುಗಳನ್ನ ಮುರುಗನ್ ಒಂದು ಬ್ಯಾಗ್ ಅಲ್ಲಿ ಹಾಕೊಂಡು ಲಲಿತಾ ಜ್ಯುವೆಲರ್ಸ್ ಶಾಪ್ಗೆ ಅಂಟಿಕೊಂಡಿದ್ದ ಒಂದು ಸ್ಕೂಲ್ ಬಿಲ್ಡಿಂಗ್ ಗೆ ಎಂಟ್ರಿ ಕೊಟ್ಟಿದ್ದ. ಕಳ್ಳತನ ಮಾಡೋಕು ಮೊದಲು ಮುರುಗನ್ ಎಲ್ಲವನ್ನ ರೆಡಿ ಮಾಡ್ಕೊಂಡು ಬಂದಿದ್ದ. ಬ್ಯಾಗ್ ಒಂದರಲ್ಲಿ ತಿಂಡಿ ಹಾಗೂ ನೀರನ್ನ ತಗೊಂಡು ಸ್ಕೂಲ್ಗೆ ಎಂಟ್ರಿ ಕೊಟ್ಟಿದ್ದ. ಮುರುಗನ್ ಗ್ಯಾಂಗ್ ರಾತ್ರಿ 1 ಗಂಟೆವರೆಗೂ ಪ್ಲಾನ್ ಮಾಡಿ ಅಕ್ಟೋಬರ್ 2ರ ಮಧ್ಯರಾತ್ರಿಯಲ್ಲಿ ಎಂಟ್ರಿ ಕೊಡೋಕೆ ಶುರು ಮಾಡಿದ್ರು. ಶೋರೂಮ್ ಆಗ ತಾನೇ ಓಪನ್ ಆಗಿದ್ರಿಂದ ಫ್ರಂಟ್ ಡೋರ್ ಲೈಟ್ ಗಳಿಂದ ಜಗಮಗಿಸ್ತಿದ್ರೆ ಹಿಂದಿನ ಜಾಗ ಮಾತ್ರ ನಿರ್ಜನವಾಗಿತ್ತು. ಮುರುಗನ್ ಸ್ಕೂಲ್ ನ ಫಸ್ಟ್ ಫ್ಲೋರ್ ಮೂಲಕ ಲಲಿತಾ ಜ್ಯುವೆಲರ್ಸ್ ಬಿಲ್ಡಿಂಗ್ ಗೆ ಹೋಗೋಕೆ ಒಂದು ಜಾಗವನ್ನ ಹುಡುಕಿದ್ದ. ಆದ್ರೆ ಅದು ಸಾಧ್ಯವಾಗದೆ ಇದ್ದಾಗ ಗೋಡೆಯನ್ನ ಹೊಡೆದು ಒಳಗೆ ಹೋಗೋಕೆ ಎಲ್ರೂ ಪ್ಲಾನ್ ಹಾಕೊಂಡಿದ್ರು. ಒಬ್ಬ ಮನುಷ್ಯ ಮಾತ್ರ ಗೋಡೆಯನ್ನ ಒಡೆದು ಒಳಗೆ ನುಗ್ಗುವಂತೆ 1 ಗಂಟೆಯಲ್ಲಿ ಗೋಡೆ ಕೊರೆದಿದ್ದ ಮುರುಗನ್ ಗ್ಯಾಂಗ್ ಒಳಗೆ ನುಗ್ಗಿ ಎಲ್ಲವನ್ನ ದೋಚಿಕೊಂಡಿದ್ರು. ಮುರುಗನ್ ತನ್ನ ಸಂಬಂಧಿಯಾಗಿದ್ದ ಸುರೇಶ್ ನ ಒಳಗೆ ಕರ್ಕೊಂಡು ಹೋಗಿದ್ದ. ತನ್ನ ಮುಖಕ್ಕೆ ನಾಯಿ ಮಾಸ್ಕ್ ನ ಹಾಕೊಂಡು ಸುರೇಶ್ ಮುಖಕ್ಕೆ ಬೆಕ್ಕಿನ ಮಾಸ್ಕ್ ನ ಹಾಕಿದ್ದ. ಹೀಗೆ ಒಳಗೆ ಹೋದವರು ಸ್ವಲ್ಪವೂ ತಡ ಮಾಡದೆ ಚಿನ್ನ ವಜ್ರದ ಜೊತೆಗೆ ಪ್ಲಾಟಿನಂ ಆಭರಣಗಳನ್ನ ದೋಚಿದ್ರು. ಆದ್ರೆ ಬೆಳ್ಳಿ ವಸ್ತುಗಳನ್ನ ಮುರುಗನ್ ಕಿರುಬೆರಳಿನಲ್ಲೂ ಮುಟ್ಟಿರ್ಲಿಲ್ಲ. ಹೀಗೆ ಬರೋಬ್ಬರಿ 13 ಕೋಟಿ ರೂಪಾಯಿ ಬೆಲೆ ಬಾಳೋ ಚಿನ್ನವನ್ನ ಮುರುಗನ್ ಗಂಟು ಮೂಟೆ ಕಟ್ಟಿದ್ದ. ಇದರಿಂದ ಶೋರೂಮ್ ಮತ್ತೆ ಹಳೆ ಸ್ಥಿತಿಗೆ ಬಂದಿತ್ತು. ನಿರ್ಮಾನುಷವಾಗಿದ್ದ ಆ ಶೋರೂಮ್ ನಲ್ಲಿ ಬೆಳಗಾಗೋವರೆಗೂ ಕಳ್ಳತನ ನಡೆದಿದೆ ಅಂತ ಯಾರಿಗೂ ಗೊತ್ತಾಗೇ ಇರಲಿಲ್ಲ. ಬೆಳಗ್ಗೆ ರಜೆ ಇದ್ದ ಕಾರಣ ಶೋರೂಮ್ ನ ಬೇಗ ಓಪನ್ ಮಾಡಬೇಕು ಅಂತ ಸಿಬ್ಬಂದಿ ಅಕ್ಟೋಬರ್ 2ರಂದು ತರಾತುರಿಯಲ್ಲೇ ಶೋರೂಮ್ಗೆ ಬಂದಿದ್ರು. ಹೀಗೆ ಬಂದವರು ಅಂಗಡಿ ಬಾಗಿಲನ್ನ ತೆಗೆದು ಲೈಟ್ ಗಳನ್ನ ಹಾಕ್ತಿದ್ದಂತೆ ಶೋಕೇಸ್ ನಲ್ಲಿ ಖಾಲಿ ಕುತ್ತಿಗೆಯಲ್ಲಿದ್ದ ಟ್ರೇಗಳು ಸಿಬ್ಬಂದಿ ಕಣ್ಣಿಗೆ ಬಿದ್ದಿದ್ವು. ಕ್ಯಾಶ್ ಬಾಕ್ಸ್ ಮಾತ್ರ ಹಾಗೆ ಇತ್ತು. ಅದನ್ನ ಓಪನ್ ಮಾಡೋಕೆ ಸಾಧ್ಯವಾಗದೆ ಇದ್ದಿದ್ರಿಂದ ಕಳ್ಳರು ಅದನ್ನ ಹಾಗೆ ಬಿಟ್ಟು ಹೊರಟು ಹೋಗಿದ್ರು. ಅದರಲ್ಲಿ 7 ಲಕ್ಷ ಕ್ಯಾಶ್ ಇತ್ತು. ಇದನ್ನ ನೋಡ್ತಿದ್ದಂತೆ ಶೋರೂಮ್ ಸಿಬ್ಬಂದಿ ಶಾಕ್ ಆಗಿದ್ರು. ಕೆಲವೇ ನಿಮಿಷಗಳಲ್ಲಿ ಈ ಸುದ್ದಿ ತಮಿಳುನಾಡಿನಾದ್ಯಂತ ಹರಡಿತ್ತು. ಲಲಿತಾ ಜ್ಯುವೆಲರ್ಸ್ ಮಾಲೀಕರಾದ ಕಿರಣ್ ಕುಮಾರ್ ಅವರ ಕಿವಿಗೂ ಈ ವಿಷಯ ಬೀಳ್ತಿದ್ದಂತೆ ಚೆನ್ನೈನಿಂದ ಧಾವಿಸಿದ್ರು.
ಶೋರೂಮ್ಗೆ ಬಂದು ನೋಡಿದ್ರೆ ಶೋರೂಮ್ ಪೂರ್ತಿ ಖಾಲಿಯಾಗಿತ್ತು. ಕೂಡಲೇ ಈ ವಿಷಯ ತಮಿಳುನಾಡಿನ ಮೀಡಿಯಾಗಳಲ್ಲೂ ದೊಡ್ಡ ಸುದ್ದಿಯಾಗಿತ್ತು. ಚೆನ್ನೈನಿಂದ ಸ್ಪೆಷಲ್ ಟೀಮ್ಗಳು ಈ ಕೇಸ್ನ ಭೇದಿಸೋಕೆ ಅಖಾಡಕ್ಕೆ ಇಳಿದಿದ್ವು. ಕೂಡಲೇ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರನ್ನ ಅಲರ್ಟ್ ಮಾಡಿದ್ರು. ರಾತ್ರಿ ಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ಕಳ್ಳತನ ನಡೆದಿದೆ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿತ್ತು. ಆಗ್ಲೇ ಪೊಲೀಸರಿಗೆ ಕಳ್ಳತನ ನಡೆದಿರೋ ರೀತಿಯನ್ನ ನೋಡಿ ಇದು ಮುರುಗನ್ ಕೆಲಸ ಅನ್ನೋದು ಗೊತ್ತಾಗಿತ್ತು. ಕೂಡಲೇ ತಿರುಚಿಯಲ್ಲಿ ಮುರುಗನ್ ಬಗ್ಗೆ ಪೊಲೀಸರು ಜಾಲಾಡಿದ್ರು. ಪೊಲೀಸರಿಗೆ ಮುರುಗನ್ ಮೇಲೆ ಹೀಗೆ ಅನುಮಾನ ಬರೋದಕ್ಕೂ ಒಂದು ಕಾರಣವಿತ್ತು. ಕಳ್ಳತನದಲ್ಲಿ ಮುರುಗನ್ ಎತ್ತಿದ ಕೈ. ಇವನ ಕೈ ಎಷ್ಟು ಶಾರ್ಪ್ ಅಂದ್ರೆ ಇವನು ಕಳ್ಳತನ ಮಾಡಿದ್ರೆ ಸಾಕ್ಷ್ಯಾಧಾರಗಳೇ ಸಿಗ್ತಿರ್ಲಿಲ್ಲ. ಹೀಗಾಗಿ ಇವನ ಮೇಲೆ ಅನುಮಾನ ಬರ್ತಿದ್ದಂತೆ ಇವನ ಫೋಟೋ ಹಿಡಿದು ಪೊಲೀಸರು ಎಲ್ಲ ಹೋಟೆಲ್ ಹಾಗೂ ಲಾಡ್ಜ್ಗಳಲ್ಲಿ ಹುಡುಕಾಡಿದ್ರು. ಆದ್ರೆ ಇಲ್ಲಿ ಪೊಲೀಸರಿಗೆ ಇನ್ನೊಂದು ಟ್ವಿಸ್ಟ್ ಕೂಡ ಕಾದಿತ್ತು. ಅದೇನಂದ್ರೆ ಮುರುಗನ್ಗೆ ಮೇಲಿನ 2 ಹಲ್ಲು ಮುರಿದು ಹೋಗಿತ್ತು. ಅಲ್ಲದೆ ಇವನ ಮುಖ ಕೂಡ ಕೊಳೆತ ಗೂದೆಕಾಯಿ ರೀತಿ ಇತ್ತು. ಆದ್ರೆ ಕಳ್ಳತನದ ದುಡ್ಡು ಬರ್ತಿದ್ರಿಂದ ಹೀರೋಯಿನ್ಗಳ ಪಕ್ಕದಲ್ಲಿ ಮಲಗಿ ಸ್ವಲ್ಪ ಮಾಂಸಖಂಡವನ್ನ ಬೆಳೆಸಿಕೊಂಡಿದ್ದ. ಕಳ್ಳತನದ ದುಡ್ಡಿಂದಲೇ ತನ್ನ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸಿಕೊಂಡಿದ್ದ. ಹೀಗಾಗಿ ಮುರುಗನ್ನ ಕಂಡು ಹಿಡಿಯೋದು ಪೊಲೀಸರ ಕೈಯಿಂದ ಸಾಧ್ಯವೇ ಆಗಿರಲಿಲ್ಲ. ಅತ್ತ ತಿರುಚಿಯಲ್ಲಿ ಮುರುಗನ್ಗೋಸ್ಕರ ಪೊಲೀಸರು ಹಗಲು ರಾತ್ರಿ ಓಡಾಡ್ತಿದ್ರೆ ಇವನು ಬೆಂಗಳೂರಿಗೆ ಬಂದು ಹಾಯಾಗಿ ಓಡಾಡ್ಕೊಂಡಿದ್ದ. ಮುರುಗನ್ ಗ್ಯಾಂಗ್ನಲ್ಲಿದ್ದ ಮಣಿಕಂದನ್ ಅನ್ನೋನು 4 ಕೋಟಿ ಬೆಲೆ ಬಾಳೋ ಚಿನ್ನಾಭರಣಗಳನ್ನ ಸಾಗಿಸ್ತಿರ್ಬೇಕಾದ್ರೆ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ. ಅವನು ಸಿಕ್ಕಿ ಬೀಳ್ತಿದ್ದಂತೆ ಪರಾರಿಯಾಗೋಕೆ ನೋಡಿದ್ದ. ಆದ್ರೆ ಪೊಲೀಸರು ನಾಕಾಬಂದಿ ವಿಧಿಸಿ ಅವನನ್ನ ಸೆರೆ ಹಿಡಿದಿದ್ರು. ಮಣಿಕಂದನ್ನ ವಶಕ್ಕೆ ಪಡೆದು ವಿಚಾರಿಸ್ತಿದ್ದಂತೆ ಮುರುಗನ್ ಹೆಸರನ್ನ ಬಾಯಿ ಬಿಟ್ಟಿದ್ದ. ಅಲ್ಲಿಗೆ ಪೊಲೀಸರ ಅನುಮಾನ ನಿಜವಾಗಿತ್ತು. ಆಗ್ಲೇ ಪೊಲೀಸರು ಮುರುಗನ್ ಮೇಲೆ ನಿಗಾ ವಹಿಸಿದ್ರು. ಇವನ ಬಂಧುಗಳ ಮನೆಗಳ ಮೇಲೂ ಪೊಲೀಸರು ಒಂದು ಕಣ್ಣಿಟ್ಟಿದ್ರು. ಆದ್ರೂ ಕೂಡ ಇವನ ಕಿಂಚಿತ್ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಹೀಗೆ ಹುಡುಕಾಡ್ತಿರ್ಬೇಕಾದ್ರೆ ಇವನ ಸಂಬಂಧಿಯಾಗಿದ್ದ ಸುರೇಶ್ ಅನ್ನೋನು ಕೂಡ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ. ಆದ್ರೆ ಮುರುಗನ್ ಮಾತ್ರ ನಾಪತ್ತೆಯಾಗಿದ್ದ. ಮುರುಗನ್ನ ಕಂಡು ಹಿಡಿಯೋಕೆ ಪೊಲೀಸರ ಕೈಯಿಂದ ಸಾಧ್ಯವೇ ಇರಲಿಲ್ಲ. ಅಲ್ಲಿಗಾಗ್ಲೇ ಕಳ್ಳತನ ನಡೆದು 1 ತಿಂಗಳ ಮೇಲಾಗಿತ್ತು. ಆದ್ರೂ ಮುರುಗನ್ ಪೊಲೀಸರ ಕೈಗೆ ಸಿಕ್ಕಿರ್ಲಿಲ್ಲ. ಕೊನೆಗೆ ಅವನಾಗೆ ಅವನು ಪೊಲೀಸರ ಮುಂದೆ ಬಂದು ಶರಣಾದ ಮೇಲೇನೆ ಇವನು ಮುರುಗನ್ ಅಂತ ಪೊಲೀಸರಿಗೆ ಗೊತ್ತಾಗಿತ್ತು. ಕಳ್ಳತನ ನಡೆದ 1.5 ತಿಂಗಳು ಅಂದ್ರೆ 2019 ನವೆಂಬರ್ 26 ಮುರುಗನ್ ಪೊಲೀಸರ ಮುಂದೆ ಶರಣಾಗಿದ್ದ. ಅಲ್ಲದೆ ಇವನ ಹತ್ರ ಒಂದು ಚೀಲದಲ್ಲಿದ್ದ ಚಿನ್ನವನ್ನ ಸಹ ಪೊಲೀಸರು ವಶಪಡಿಸಿಕೊಂಡಿದ್ರು. ಅದರಲ್ಲಿ 4 ಕೋಟಿ ಬೆಲೆ ಬಾಳೋ ಚಿನ್ನಾಭರಣಗಳಿದ್ವು. ಹೀಗೆ ಮುರುಗನ್ ಬಳಿ ಇದ್ದ ಬರೋಬ್ಬರಿ 25 ಕೆಜಿ ಚಿನ್ನವನ್ನ ಪೊಲೀಸರು ಕೊನೆಗೂ ವಶಪಡಿಸಿಕೊಂಡಿದ್ರು. ಆದ್ರೆ ಕಳ್ಳತನ ನಡೆದು 6 ತಿಂಗಳಲ್ಲೇ ಮುರುಗನ್ ಬೇಲ್ ಮೇಲೆ ಹೊರಗೆ ಬಂದಿದ್ದ. ಈ ಕೇಸಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಹಾಕುವಲ್ಲಿ ತಡ ಮಾಡಿದ್ರು. ಹೀಗಾಗಿ ಕಳ್ಳತನ ನಡೆದ 6 ತಿಂಗಳಿಗೆಲ್ಲ ಮುರುಗನ್ಗೆ ಬೇಲ್ ಸಿಕ್ಕಿತ್ತು. ಆಗ್ಲೇ ಪೊಲೀಸರು ತರಾತುರಿಯಲ್ಲೇ ಚಾರ್ಜ್ ಶೀಟ್ ನ ರೆಡಿ ಮಾಡಿ ಮತ್ತೆ ಮುರುಗನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇವನ ಮೇಲೆ ಬರೋಬ್ಬರಿ 200 ಕಳ್ಳತನದ ಕೇಸ್ಗಳಿದ್ವು. ಇದರಿಂದ ಮುರುಗನ್ ಕಳ್ಳತನ ಮಾಡಿನೇ ಕೋಟ್ಯಾಂತರ ರೂಪಾಯಿ ಮಾಡಿದ್ದ. ಆ ದುಡ್ಡಿನಿಂದಲೇ ಹಲವು ಸಿನಿಮಾಗಳಿಗೆ ಫೈನಾನ್ಸ್ ಕೂಡ ಮಾಡಿದ್ದ. ಸಣ್ಣ ಸಣ್ಣ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋ ಹೀರೋಯಿನ್ಗಳಿಗೆ ಹಣದ ಆಸೆ ತೋರಿಸಿ ಅವರ ಶೀಲವನ್ನು ದೋಚಿಬಿಡ್ತಿದ್ದ. ಹೀರೋಯಿನ್ಗಳ ಜೊತೆ ಮಲಗೋದಕ್ಕೆ ಅಂತಾನೆ ಮುರುಗನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದ. ಹೀರೋಯಿನ್ಗಳಂದ್ರೆ ಮುರುಗನ್ಗೆ ಎಲ್ಲಿಲ್ಲದ ಕ್ರೇಜ್ ಇತ್ತು. ಹೀಗಾಗಿನೇ ಅವರಿಗೋಸ್ಕರ ಮುರುಗನ್ ಕೆಲವೊಂದು ಕಳ್ಳತನಗಳನ್ನು ಮಾಡ್ತಿದ್ದ. ಮುರುಗನ್ ಹತ್ತಿರದ ಸಂಬಂಧಿಯಾಗಿದ್ದ ಸುರೇಶ್ ಅನ್ನೋನು ಇವನ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನೇ ಬಯಲು ಮಾಡಿದ್ದ. ಸುರೇಶ್ ಜೊತೆಗೆ ಮುರುಗನ್ ತಾಯಿ ಕನಗವಲ್ಲಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಆಕೆಯ ಹತ್ರ ಇದ್ದ ಸ್ವಲ್ಪ ಚಿನ್ನವನ್ನು ವಶಪಡಿಸಿಕೊಂಡಿದ್ರು. ಇತ್ತ ನಿಜ ಹೇಳದೆ ಇದ್ರೆ ನಿನ್ನ ತಾಯಿಯನ್ನ ಜೈಲಿಗೆ ಕಳಿಸ್ತೀವಿ ಅಂತ ಸುರೇಶ್ಗೆ ಹೆದರಿಸಿದ್ರಿಂದ ಸುರೇಶ್ ನಿಜವನ್ನ ಬಾಯಿ ಬಿಟ್ಟಿದ್ದ. ಮುರುಗನ್ಗೆ ಸಿನಿಮಾಗಳಂದ್ರೆ ಎಲ್ಲಿಲ್ಲದ ಹುಚ್ಚು. ಹೀಗಾಗಿ ಸುರೇಶ್ನ ಇಟ್ಕೊಂಡೆ 2 ಸಿನಿಮಾಗಳನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದ. ಆ ಸಿನಿಮಾ ಹೆಸರು ಮಾನಸ ಅಂತ. ಸುರೇಶ್ನ ಹೀರೋ ಮಾಡಿ ಒಂದು ಹೊಸ ಹೀರೋಯಿನ್ ಇಟ್ಕೊಂಡು ಮುರುಗನ್ ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದ. 40 ದಿನಗಳ ಕಾಲ ಆ ಸಿನಿಮಾ ಶೂಟಿಂಗ್ ನಡೆದು ನಿಂತು ಹೋಗಿತ್ತು. ಹಣದ ಕೊರತೆ ಎದುರಾಗಿದ್ರಿಂದ ಆ ಸಿನಿಮಾಗೋಸ್ಕರ ಮುರುಗನ್ ಮತ್ತೆ ಕಳ್ಳತನಕ್ಕಿಳಿದಿದ್ದ. ಇದಾದ ನಂತರ ಆತ್ಮ ಅನ್ನೋ ತೆಲುಗು ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡೋಕೆ ಮುಂದಾಗಿದ್ದ. ಆ ಸಿನಿಮಾದಲ್ಲೂ ಸುರೇಶೇ ಹೀರೋ ಆಗಿ ಆಕ್ಟ್ ಮಾಡಿದ್ದ. ಮುರುಗನ್ಗೆ ಹೀರೋಯಿನ್ಗಳಂದ್ರೆ ಎಲ್ಲಿಲ್ಲದ ಹುಚ್ಚು. ಅವರಿಗೋಸ್ಕರ ಸ್ಟಾರ್ ಹೋಟೆಲ್ಗಳನ್ನ ಬುಕ್ ಮಾಡಿ 10-20 ಲಕ್ಷದವರೆಗೂ ಖರ್ಚು ಮಾಡಿ ಅವರನ್ನ ರೂಮ್ಗೆ ಕರೆಸಿಕೊಂಡು ಎಂಜಾಯ್ ಮಾಡ್ತಿದ್ದ.
ಮಾಡ್ತಿದ್ದ. ಆಗ್ಲೇ ಮುರುಗನ್ ಹತ್ರ ಡೈಮಂಡ್ ನೆಕ್ಲೆಸ್ ತಗೊಂಡಿದ್ದ ಒಂದು ಹೀರೋಯಿನ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಮುರುಗನ್ ಹೆಸರನ್ನ ಹೇಳಿದ್ಲು. ಆಗ ಮೀಡಿಯಾಗಳಲ್ಲೂ ಇವನ ಹೆಸರು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಇದರಿಂದ ತಮಿಳು ಸಿನಿಮಾ ಇಂಡಸ್ಟ್ರಿ ಇವನನ್ನ ಬ್ಯಾನ್ ಮಾಡಿತ್ತು. ಆದರೂ ಕೂಡ ಮುರುಗನ್ ಬೇನಾಮಿ ಹೆಸರಿನಲ್ಲಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಸಿಕ್ಕ ಹೀರೋಯಿನ್ಗಳ ಜೊತೆ ಮಲಗಿ ಮಜಾ ಮಾಡ್ತಿದ್ದ. ಹೀಗೆ ಮಾಡಿದ್ರಿಂದ ಇವನಿಗೆ ಏಡ್ಸ್ ಅಂಟಿಕೊಂಡಿತ್ತು. ಸ್ವಲ್ಪ ದಿನಗಳವರೆಗೂ ಟ್ರೀಟ್ಮೆಂಟ್ ನ ತಗೊಂಡು ಹಾಗೋ ಹೀಗೋ ಬದುಕಿದ್ದ. ತಿರುಚಿಯಲ್ಲಿ ನಡೆದ ಲಲಿತಾ ಜ್ಯುವೆಲರ್ಸ್ ಕಳ್ಳತನದ ಮೇಲೆ ಜೈಲಿಗೆ ಹೋಗಿದ್ದ ಮುರುಗನ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿರ್ಲಿಲ್ಲ. ತನಗೆ ಏಡ್ಸ್ ಬಂದಿದೆ ಅಂತ ಗೊತ್ತಾಗ್ತಿದ್ದಂತೆ ಇವನು ತನ್ನ ಹತ್ರ ಇದ್ದ ಹಣವನ್ನೆಲ್ಲ ತನ್ನ ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಅಭಿವೃದ್ಧಿಗೆ ಅಂತ ಖರ್ಚು ಮಾಡಿದ್ನಂತೆ. ಬಡವರ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮದುವೆ ಖರ್ಚುಗಳಿಗೆ ಅಂತ ಇವನು ಕದ್ದ ಹಣವನ್ನೆಲ್ಲ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ. ಹೀಗೆ ತನ್ನ ಕರ್ಮವನ್ನ ಕಳೆದುಕೊಳ್ಳೋಕೆ ಮುರುಗನ್ ಕೊನೆ ದಿನಗಳಲ್ಲಿ ಒದ್ದಾಡಿ ಹೋಗಿದ್ದ. ತಿರುಚಿಯಲ್ಲಿ ಲಲಿತಾ ಜ್ಯುವೆಲರ್ಸ್ ಶೋರೂಮ್ ಕಳ್ಳತನ ಮಾಡಿ ಶ್ರೀಲಂಕಾಗೆ ಪರಾರಿಯಾಗಬೇಕು ಅನ್ನೋದು ಇವನ ಐಡಿಯಾ ಆಗಿತ್ತು. ಆದ್ರೆ ಇದು ಸಾಧ್ಯವಾಗದೇ ಹೋಗಿತ್ತು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಮುರುಗನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿದ್ರು. ಟ್ರೀಟ್ಮೆಂಟ್ ನ ತಗೊಳ್ತಾ 2020 ಅಕ್ಟೋಬರ್ 27ರಂದು ಮುರುಗನ್ ಸಾವನ್ನಪ್ಪಿದ್ದ. ಕೊನೆಗೆ ಈ ಕೇಸಲ್ಲಿ ಪೊಲೀಸರು ಒಟ್ಟು 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.